ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಫ್ಯಾಮಿಲಿ ಟೈಮ್. ಸೊ ಕಂಪ್ಲೀಟ್ ಡೇ ವಿತ್ ಫ್ಯಾಮಿಲಿ. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರ ಗಂಡದಿರಿಗೆ ಪೂಜೆ ಮಾಡಿ ಅವ್ರವ್ರ ಯಶಸ್ಸನ್ನು ಕಾಪಾಡ್ತಾ ಇದ್ದಾರೆ. ಗಂಡನಿಗೆ ಯಶಸ್ಸನ್ನು ಕಾಪಾಡುತ್ತಿರುವ ಹೆಂಡತಿಯರು. ಮತ್ತು ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಆಲ್ಮೋಸ್ಟ್ ಒಂದು 3 o'clock ಆಗಿತ್ತು ನಾವು ಹೊರಟಾಗ. ಹೋಗಬೇಕಾದ್ರೆ ಆ ಪ್ಲೇಸ್ ತುಂಬ ಚೆನ್ನಾಗಿದೆ. ಬಟ್ ಥಿಂಗ್ ಇಸ್ ದ್ಯಾಟ್ ನಾವು ಅಂದ್ಕೊಂಡಿದ್ದ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ. ಬಿಕಾಸ್ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ ಆ ಟೆಂಪಲ್ ಕ್ಲೋಸ್ ಆಗಿರುತ್ತೆ ಅಂತ. ಅದ್ರ ಕಾರಣದಿಂದ ನಮ್ಮ ಪ್ಲ್ಯಾನ್ನ ಬೇರೆ ಕಡೆ ಸ್ವಿಚ್ ಮಾಡ್ಕೊಂಡ್ವಿ. ಬನ್ನಿ ತೋರಿಸ್ತೀನಿ ಎಲ್ಲಿ ಹೊರಟ್ವಿ ನಾವು ಅಂತ. ಹೆಂಗೂ ನಾವು ವಿಸಿಟ್ ಮಾಡಿರಲಿಲ್ಲ ಈ ಪ್ಲೇಸ್ನ, ಹೇಗಿದೆ ಅಂತ ನಾವು ನೋಡಬೇಕಿತ್ತು. ಬಿಕಾಸ್ ತುಂಬ ಕಾಂಟ್ರವರ್ಸಿ ಆಗಿತ್ತು ಈ ಪ್ಲೇಸು. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬೆಂಗಳೂರಲ್ಲಿರೋರು ಸ್ವಲ್ಪ ಜನ ನೋಡಿರ್ತಾರೆ ಅಂತ ತಿಳ್ಕೊಳ್ತೀನಿ. ಇನ್ನೂ ಸ್ವಲ್ಪ ಜನ ನೋಡಿಲ್ಲ ನನ್ನ ಪ್ರಕಾರ. ಬನ್ನಿ. ಏಷ್ಯಾಸ್ ಬಿಗ್ಗೆಸ್ಟ್ ಮಾಲ್ ಅಂತ ಹೇಳ್ತಾರಲ್ಲ, ಮಾಲ್ ಆಫ್ ಏಷ್ಯಾ, ಅಲ್ಲಿ ಎಂಟ್ರಿ ತೊಗೊಳ್ತಾ ಇದ್ದೀವಿ. ಇದು ಕನ್ನಡದಲ್ಲಿ ನಾಮಫಲಕ ಚಿಕ್ಕದಾಗಿತ್ತು ಅಂತ ಇದು ಕಾಂಟ್ರವರ್ಸಿಲಿ ಬಿದ್ದಿತ್ತು. ಸೊ ಇವಾಗ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಅಂತ ನೋಡೋಣ. ಕಂಪ್ಲೀಟ್ ಜಾಮ್. ಬಿಕಾಸ್ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಇಲ್ಲಿ ಎಂಟ್ರಿ ತೊಗೊಳ್ಬೇಕಾದ್ರೆ. ಅಪಾರ್ಟ್ಮೆಂಟ್ಸು, ಅದು ಅಪಾರ್ಟ್ಮೆಂಟ್ ಗೇಟ್ಸ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ನೋಡಿಕೊಂಡು ನಾವು ತಿರುಗಬೇಕಾಗುತ್ತೆ. ನೋಡಿ, ಮಾಲ್ ಆಫ್ ಏಷ್ಯಾ ಕಾಣಿಸ್ತಿದಲ್ಲ, ಕನ್ನಡದಲ್ಲಿ ದೊಡ್ಡದಾಗೆ ಹಾಕಿದ್ದಾರೆ ಇವಾಗ. ಸೊ ನಾವಿವಾಗ ಎಂಟ್ರಿ ತೊಗೊಳ್ತಾ ಇದ್ದೀವಿ. ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು. ಎಂಟ್ರಿನೇ ಅದ್ಭುತವಾಗಿದೆ. ಸೊ ನಾವು ಪಾರ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಸಿಗೋದು ಒಂದು ದೊಡ್ಡ ಟಾಸ್ಕ್. ಬಿಕಾಸ್ ಇದು ಸಂಡೇ ಆಗಿರೋದ್ರಿಂದ ತುಂಬ ಕಷ್ಟ ಇದೆ ಪಾರ್ಕಿಂಗ್ ಸಿಗೋದು. ನಾವೊಂದು 4-5 ರೌಂಡ್ ಹೊಡೆದ್ವಿ ಗಾಡಿಗೆ ಪಾರ್ಕಿಂಗ್ ಸಿಗೋದಕ್ಕೆ. ಫೈನಲಿ ನಮಗೆ ಪಾರ್ಕಿಂಗ್ ಎಲ್ಲೋ ಒಂದು ಕಡೆ ಸಿಕ್ತು. ಸೊ ಆ ನಂಬರ್ನ ನೆನ್ಪಿಟ್ಕೊಂಡು ಅಲ್ಲಿಂದ ಕರೆಕ್ಟಾಗಿ ನಮ್ಮ ಕಾರ್ ಎಲ್ಲಿ ಪಾರ್ಕ್ ಆಗಿತ್ತು ಅಂತ ಆ ನಂಬರ್ನೂ ನೋಡಿಕೊಂಡು ಹೊರಟ್ವಿ ನಾವು ಒಳಗಡೆ. ನೋಡಿ, ಇನ್ನು ಎಷ್ಟು ರೌಂಡ್ ಹೊಡೆದಿದ್ದೀವಿ ಅಂತ ನೋಡಿ. ಸೊ ಮಾಲ್ಗೆ ಎಂಟ್ರಿ ತೊಗೊಳ್ತಾ ಇದ್ದೀವಿ ನಾವು ಬೇಸ್ಮೆಂಟಿಂದ. ನನ್ನ ಮಗಳಿಗಂತೂ ಹಿಡಿಯೋಕ್ಕೆ ಆಗಲ್ಲ. ನನ್ನ ಮಗಳನ್ನಂತೂ ಈ ಥರ ಎಲ್ಲ ಹೊರಗಡೆ ಬಂದುಬಿಟ್ರೆ. ಸೊ ಎಂಟ್ರಿ ತೊಗೊಂಡ್ವಿ, ಬೇಸ್ಮೆಂಟಿಂದ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಮಾಲ್ ವ್ಯೂ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಮತ್ತು ತುಂಬಾ ಹೇಳಬೇಕಂದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ ಒಳಗಡೆ ಎಲ್ಲ. ಏನೋ ಒಂಥರ ಅದ್ಭುತವಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ. ಆ ಇಂಟೀರಿಯರ್ ಅಂತೂ ತುಂಬಾ ಖರ್ಚು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನಾವು ಎಲ್ಲೋದ್ವಿ ಎಲ್ಲಿ ಬಂದ್ವಿ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ಇದ್ರೊಳಗಡೆ ಹೋದರೆ. ಸೊ ನಾವು 1-2 ರೌಂಡ್ ಹಾಕಿದ್ದೀವಿ. ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಲ್ಲ ಇಲ್ಲಿ. ಇದಕ್ಕೆ ಒಂದು ಪೂರ್ತಿ ದಿನ ಬೇಕು ಕಂಪ್ಲೀಟಾಗಿ ನೋಡಬೇಕಂದ್ರೆ. ಪೂರ್ತಿ ದಿನವೂ ಸಾಕಾಗಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನಿಮಗೆ ಗೈಡ್ಗೆ ಅಲ್ಲಲ್ಲಿ ಈಸಿ ಆಗೋದಕ್ಕೆ ಆ್ಯಕ್ಸಸ್ ಕೊಟ್ಟಿರ್ತಾರೆ. ಸೊ ನನಗೆ ಲೈಟಿಂಗಲ್ಲಿ ಏನೋ ಮಾಡ್ದಂಗಿದೆ ಅದು. ಬಟ್ ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾಯಿದ್ದಾರೆ. ವೀಕೆಂಡ್ಸಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದ್ರು ಅಂತೂ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ. ಎಲ್ಲ ಫೋಟೋಶೂಟ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರವ್ರು ಹೇಗೆ ಬೇಕಾಗಿ ಫೋಟೋಸ್ ತೆಕ್ಕೊಳ್ತಾ ಇದ್ದಾರೆ. ನೋಡಿ, ನಿಮಗೆ ನಾನು ಕೆಲವೊಂದು ವ್ಯೂಸ್ ತೋರಿಸ್ತಾ ಇದ್ದೀನಿ ಮಾಲ್ದು.
ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಅದ್ಭುತವಾಗಿದೆ. ಇಲ್ಲಿ ಹೇಳಬೇಕಂದ್ರೆ 3/4% ಬರೀ ನೋಡೋದಕ್ಕೆ ಬರ್ತಾರೆ, ಎಲ್ಲೋ 1/4% ಶಾಪಿಂಗ್ ಮಾಡ್ತಾರೆ ಅಂತ ತಿಳ್ಕೊಳ್ತೀನಿ. ಫೋಟೋಶೂಟ್ಸ್ಗೆ ಒಂದು 90% ಫೋಟೋಶೂಟ್ಸ್ಗೆ ಬರ್ತಾರೆ ಇಲ್ಲಿ. ತುಂಬ ಚೆನ್ನಾಗಿದೆ ಇಲ್ಲಿ ಫೋಟೋಶೂಟ್ಸ್ ಎಲ್ಲ ಮಾಡೋದಕ್ಕೆ. ನಾವು ಬಂದಿದ್ದೀವಲ್ಲ ಅಂತ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಮಕ್ಕಳಿಗೆ ಮತ್ತು ನನ್ನ ತಂಗಿ ಸ್ವಲ್ಪ ತೊಗೊಂಡು ಎಲ್ಲ ಅವ್ರವ್ರಿಗೆ ಏನೇನು ಬೇಕು ಶಾಪಿಂಗ್ ಮಾಡ್ತಾಯಿದ್ರು. ನನ್ನ ಮಗನ ಕಣ್ಣು ಸಾಫ್ಟ್ ಟಾಯ್ಸ್ ಮೇಲೆ ಹೋಗಿ ಬಿದ್ದಿದೆ. ಹೋಗಿ ನೋಡ್ತಾಯಿದ್ದೀನಿ ಏನು ತೊಗೊಳ್ಳಿ ಅಂತ ನೋಡ್ತಾಯಿದ್ದೇನೆ. ನಮಗೇನು ವರ್ತ್ ಅಲ್ಲ ಅನಿಸುತ್ತೆ, ಅಷ್ಟೊಂದು ಪೇ ಮಾಡಲ್ಲ ಸಾಫ್ಟ್ ಟಾಯ್ಸ್ ನೋಡಿ. ಇವಳು ಏನು ಮಾಡ್ತಿದ್ದಾಳೆ ಶಾಪಿಂಗ್. ಹೆಣ್ಮಕ್ಳು ಶಾಪಿಂಗ್ ಹೇಗೆ ಮಾಡ್ತಿದ್ದಾರೆ, ಗಂಡು ಮಕ್ಕಳು ಶಾಪಿಂಗ್ ಹೇಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಬಂದ್ವಿ. ಫುಡ್ ಕೋರ್ಟಿಗೆ ಬಂದ್ವಿ. ಇವತ್ತು ಅಮಾವಾಸ್ಯೆ ಆಗಿರೋ ಕಾರಣ, ಅದರಲ್ಲೂ ಶ್ರಾವಣ ನಮ್ಮದು ಮುಗೀತು. ಸೊ ಶ್ರಾವಣ ಮುಗಿಯೋವರೆಗೂ ಇನ್ನು ನೋ ನಾನ್ ವೆಜ್. ಸೊ ಕಂಪ್ಲೀಟಾಗಿ ವೆಜ್ ಅದನ್ನೇ ತಿಂತಾಯಿದ್ದಾರೆ. ಸೊ ಇಲ್ಲಿ ತಗೊಳ್ಬೇಕಂದ್ರೆ ಒಂದು 2 ಅವರ್ ಕ್ಯೂವಲ್ಲಿ ನಿಂತ್ಕೊಂಡಿರಬೇಕು. ಇದು ಫುಡ್ ಕೋರ್ಟ್ ತುಂಬ ದೊಡ್ಡದಾಗಿದೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. 1-2 ಅವರ್ ಕ್ಯೂವಲ್ಲಿ ನಿಂತ್ಕೊಂಡು ತಗೊಂಡು ಬಂದು ತಿನ್ನೋ ಅಷ್ಟರಲ್ಲಿ ಅಲ್ಲೊಂದು 1-2-3 ಅವರ್ಸ್ ಅಲ್ಲೇ ಸ್ಪೆಂಡ್ ಆಗಿಬಿಡುತ್ತೆ ಫುಡ್ ಕೋರ್ಟಲ್ಲೇ. ನಾವು ಆ್ಯಕ್ಚುಲಿ ಆಲೂ ಪರಾಠ ಅಂತ ಆರ್ಡ್ರ್ ಮಾಡಿದ್ವಿ. ದಯವಿಟ್ಟು ಯಾರಾದರೂ ಹೋದರೆ ಮಾಡೋಕ್ಕೆ ಹೋಗಬೇಡಿ. ಅದೇನು ಪರಾಠನ ಇಲ್ಲಾಂದರೆ ಹಿಟ್ಟ ಅಂತ ನಮಗೆ ಅರ್ಥನೇ ಆಗಿಲ್ಲ. ಅಷ್ಟು ಕೆಟ್ಟದಾಗಿತ್ತು. ನೋಡಿ, ನಿಮಗೆ ಆದಷ್ಟು ವ್ಯೂಸ್ನ ತೋರಿಸ್ತಾ ಇದ್ದೀನಿ ಹೇಗೆಲ್ಲ ಇದೆ ಒಳಗಡೆ ಅಂತ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಬಂದು ವಿಸಿಟ್ ಮಾಡ್ಬೋದು. ಆ್ಯಕ್ಚುಲಿ ಬೆಂಗಳೂರಲ್ಲಿರೋರಿಗೆ ಈಸಿ ಆ್ಯಕ್ಸೆಸ್ ಇದು ಬರೋದಕ್ಕೆ. ಬೇರೆ ಊರಿಂದ ಯಾರಾದರೂ ಬ್ಯಾಂಗ್ಳೂರಿಗೆ ಬಂದಾಗ ಒಂದು ಸತಿ ನೋಡಿ. ಓವರಾಲ್ ತುಂಬ ಚೆನ್ನಾಗಿದೆ. ಒಂದು ಸತಿ ಬರ್ಬೋದು, ಬಟ್ ಬರೋರು ಇನ್ನೊಂದು ಸತಿನೂ ಬರ್ಬೋದು. ಬಟ್ ನಮಗೇನೋ ಒಂದು ಸತಿ ಸಾಕು ಅನ್ನಿಸ್ತು. ಹೊರಗಡೆ ಬಂದರೆ ಹೀಗಿರುತ್ತೆ. ಫೌಂಟೇನ್ ಎಲ್ಲ ಮಾಡಿದ್ದಾರೆ. ಮಕ್ಳಿಗೆ ಆಟ ಆಡೋಕ್ಕೂ ಸ್ವಲ್ಪ ಸ್ಪೇಸ್ ಇದೆ. ಮತ್ತು ವೆಹಿಕಲ್ಸ್ ಎಲ್ಲ ಪಿಕ್ ಮಾಡ್ಕೊಳ್ಬೋದು. ನೋಡಿ, ಮಾಲು ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ನೈಟ್ ಟೈಮಲ್ಲಿ ತೋರಿಸ್ತೀವಿ. ಈ ಥರ ಅದ್ಭುತವಾಗಿ ಕಾಣಿಸುತ್ತೆ ಲೈಟಿಂಗ್ಸ್. ಒಳಗಡೆ ಇದ್ದರೆ ಅಂತೂ ನಿಮಗೆ ಹೊರಗಡೆನೇ ನೈಟ ಹಗಲ ಅಂತ ಗೊತ್ತಾಗಲ್ಲ. ಸೊ ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ಹೊರಟ ಮೇಲೆ ಲೇಟ್ ಆಗಿತ್ತು ಅಂತ ಮಕ್ಕಳಿಗೆ ಸ್ವಲ್ಪ ಊಟ ಯಾರ್ಯಾರಿಗೆ ಏನೇನು ಬೇಕು ಸ್ವಲ್ಪ ಲೈಟಾಗಿ ತಗೊಂಡು ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಹೋದರೆ ಮಾಡೋದೆಲ್ಲ ಹಾಗೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಎಲ್ಲ ಅವ್ರಿಗೆ ಏನೇನು ಬೇಕು ಆರ್ಡ್ರ್ ಮಾಡಿಕೊಂಡು ತಿಂದ್ಬಿಟ್ಟು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಸೊ ನಮ್ಮದು ಆ್ಯಕ್ಚುಲಿ ಭೀಮ್ ಅಮಾವಾಸ್ಯೆ ನಾವು ಅವತ್ತು ಟೆಂಪಲ್ಗೆ ಹೋಗಿ ಮುಗಿಸ್ಬೇಕನ್ನೋ ಪ್ಲ್ಯಾನ್ ಇತ್ತು. ಬಟ್ ಅದು ಮಾಲಿಂದ ಎಂಡ್ ಆಗಿದೆ. ನಾವು ಈ ಥರ ಡೇ ಸ್ಪೆಂಡ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೆ ಜಾಗಗಳನ್ನ ತೋರಿಸ್ತೀನಿ, ಆದಷ್ಟು ಜಾಗಗಳನ್ನ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.